ರಾಯಚೂರಿನಲ್ಲಿ ಐಐಟಿಗಾಗಿ ಭೂಮಿ ಕೊಟ್ಟಿರುವಂತಹ ರೈತರೇ ಇದೀಗ ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸಿ ಅಂತ ಹೋರಾಟ ಮಾಡ್ತಿದ್ದಾರಂತೆ. ಯಾಕೆ ನೋಡ್ತಾ ಹೋಗೋಣ. ರಾಯಚೂರಿನಲ್ಲಿ ಐಐಟಿ ಭೂಸಂತ್ರಸ್ತರ ಪರದಾಟ. ಭೂಮಿ ನೀಡಿದರೂ ದಾಖಲೆ ವರ್ಗಾವಣೆ ಮಾಡದ ಅಧಿಕಾರಿಗಳು. ಐಐಟಿ ಕಟ್ಟಡ ಕಾಮಗಾರಿಯನ್ನು ತಡೆದು ರೈತರ ಹೋರಾಟ. ರಾಯಚೂರಿನಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಗಾಗಿ ಐತಿಹಾಸಿಕ ಹೋರಾಟವನ್ನೇ ಮಾಡಲಾಗಿತ್ತು. ಆದರೆ ಜಿಲ್ಲೆಗೆ ಐಐಟಿ ಸಿಗಲಿಲ್ಲ. ಐಐಟಿ ಬದಲಾಗಿ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ದಕ್ಕಿದೆ. ರಾಯಚೂರು ತಾಲೂಕಿನ ವಡವಟ್ಟಿ ಸೀಮಾಂತದಲ್ಲಿರುವಂತಹ 63 ಎಕರೆ ಪ್ರದೇಶದಲ್ಲಿ ಟ್ರಿಪಲ್ ಐಟಿ ಸಂಸ್ಥೆ ಕಟ್ಟಡ ತಲೆ ಎತ್ತುತ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಗಾಗಿ 44 ಎಕರೆ ಜಮೀನನ್ನ ಕಳೆದುಕೊಂಡಿರುವಂತಹ ವಡವಟ್ಟಿ, ಬಾಯಿದೊಡ್ಡಿ, ಗೌಸ್ನಗರ ಗ್ರಾಮದ 30 ಜನ ರೈತರು ಕಟ್ಟಡ ಕಾಮಗಾರಿಗೆ ತಡೆಯೊಡ್ಡಿ ಹೋರಾಟಕ್ಕೆ ಮುಂದಾಗಿದ್ದಾರೆ. 44 ಎಕರೆ ಭೂಮಿ ನೀಡಿದ ರೈತರಿಗೆ ಪರ್ಯಾಯ ಭೂಮಿಯನ್ನೇನೋ ಸರ್ಕಾರ ಕೊಟ್ಟಿದೆ. ಆದ್ರೆ ಆ ಜಮೀನಿನ ಹಕ್ಕನ್ನ ರೈತರ ಹೆಸರಿಗೆ ಇನ್ನೂ ವರ್ಗಾವಣೆ ಮಾಡಿಲ್ಲ. ಪರಿಹಾರದ ರೂಪದಲ್ಲಿ ನೀಡಿರುವ ಜಮೀನಿನ ತಗ್ಗುಗುಂಡಿಗಳು ಬಂಡೆಗಳಿಂದ ಕೂಡಿದ ಪ್ರದೇಶವಾಗಿರುವುದರಿಂದ ಉಳಿಮೆಗೆ ಯೋಗ್ಯವಾಗಿಲ್ಲ ಅಂತೇಳಿ ರೈತರು ಆರೋಪಿಸಿದ್ದಾರೆ. ಬೋರ್ ಹಾಕ್ಸ್ತೀವಿ, ಲೆವೆಲ್ ಮಾಡಿಸ್ತೀವಿ, ನಿನಗೆ ಏನು ಟ್ಯಾಂಕಿ ಮಾಡಿಸ್ತೀವಿ, ನಿನಗೆಲ್ಲ ಟಿಸಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ನಮ್ಮನ್ನ ಎಬ್ಬಿಸಿ ಆ ಕಡೆ ಬೇರೆ ಕಡೆಗೆ ಜಮೀನು ತೋರಿಸಿದ ಮೇಲೆ ಆ ಕಡೆ ಏನದ, ಕುಣೆ ಅದ, ಗುಡ್ಡ ಅದ, ತಗ್ಗದ. ನಮ್ಮ ಭೂಮಿ ಕೆರೆ ಭೂಮಿ, ನಮ್ಗೆ ಚಲೋ ಭೂಮಿ. ಈಗ ನೋಡಿದ್ರೆ ಎಲ್ಲರೂ ಬಂದು ಸಾಬ್ರು ನೋಡಿದ್ರಿಗುನ ನಾವು ಎಲ್ಲ ಲೆವೆಲ್ ಮಾಡ್ಕೊಂಡು ನಾವು ಎಲ್ಲ ಜೀವನ ಮಾಡೋದು ತಗೊಂಡಾರ. ಇಷ್ಟುವರೆಗೆ ಆ ಕಡೆಗೂ ನಮಗೆ ನೀರಿಲ್ಲ, ವ್ಯವಸ್ಥೆ ಇಲ್ಲ, ಏನಿಲ್ಲ. ಸದ್ಯ ರಾಯಚೂರು ತಾಲೂಕಿನ ಯರಮರಸ್ ಬಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ತಾತ್ಕಾಲಿಕವಾಗಿ ಐಐಟಿ ತರಗತಿಗಳು ನಡೀತಾ ಇದೆ. 2021ರಲ್ಲಿಯೇ ನೂತನ ಕಟ್ಟಡ ಕಾಮಗಾರಿ ಆರಂಭವಾಗಿದೆ. 2022ರಲ್ಲಿ ರೈತರಿಗೆ ಪರ್ಯಾಯ ಭೂಮಿಯನ್ನು ಗುರುತಿಸಿಕೊಟ್ಟಿದ್ರು ರೈತರಿಗೆ ಅದರ ಹಕ್ಕು ಸಿಕ್ಕಿಲ್ಲ. ಕೂಲಿ ಕೆಲಸ ಮಾಡಿಕೊಂಡು ಬದುಕುವ ಬಡ ರೈತರು ಜಮೀನಿನಲ್ಲಿ ಉಳುಮೆ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸರ್ಕಾರ ಜಮೀನುಗಳನ್ನು ನಮ್ಮ ಹೆಸರಿಗೆ ವರ್ಗಾವಣೆ ಮಾಡಬೇಕು ಅಂಥೇಳಿ ಭೂ ಸಂತ್ರಸ್ತರು ಐಐಟಿ ಕಟ್ಟಡ ಕಾಮಗಾರಿಯನ್ನು ತಡೆದು ಹೋರಾಟಕ್ಕೆ ಮುಂದಾಗಿದ್ದಾರೆ. ತಹಶೀಲ್ದಾರ್ ಆಗಿ ಬರ್ತೀವಿ ಮಾತಾಡ್ತಾರೆ 2 ತಿಂಗಳ 3 ತಿಂಗಳ. ಈ ಕರ್ನಾಟಕ ರಾಜ್ಯದ ಕೃಷ್ಣ ಬೈರೇಗೌಡ ಸಾಹೇಬರೇ, ನೀವು ಏನು ಮಾಡ್ತೀರಿ? ಬೆಂಗಳೂರಿನಿಂದ ನಮ್ಮ ಸ್ವಲ್ಪ ರೈತರ ಕಣ್ಣೀರನ್ನು ಒರೆಸಿರಿ. ಪ್ರತಿಯೊಂದಕ್ಕೆ ನೀವು ನೋಡ್ರಿ, ಇಂಥ ಪ್ರತಿಯೊಬ್ಬರ 4 ಎಕರೆ ಹೊಲದಲ್ಲಿ ಇಲ್ಲಿ ಟ್ರಿಪಲ್ ಐಟಿನ ಜಾಗ ಕೊಡಲು ಸುಮಾರು ಒಬ್ಬ ರೈತ 4 ರಿಂದ 5 ಲಕ್ಷ ರೂಪಾಯಿ ಸ್ವಂತ ಖರ್ಚು ಮಾಡಿರ್ತಾರೆ. ಬೇಕಾದ್ರೆ ಬಂದು ವಿಸಿಟ್ ನೋಡ್ರಿ. ಆದ್ರ ಮೇಲೆ ಅಲ್ಲಿ ಬರೀ ಒಂದು ಪಾಣಿ ಒಂದು ಕೊಡಕ್ಕೂ ಆಗ್ತಿಲ್ಲ ಅಂದರೆ ಏನು ಮಾಡ್ಬೇಕು ಇಂಥ ಸರ್ಕಾರನ? ನೀವು ಮುಂದಿನ ದಿನಗಳ ನೀವು ಮಾಡಲಿಲ್ಲದ್ರೆ ಸತ್ಯಾಗ್ರಹ ಹೋರಾಟ ಮಾಡಬೇಕಾಗ್ತದಂತ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಶೀಘ್ರದಲ್ಲಿಯೇ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಅಂತ ಹೇಳ್ತಿದ್ದಾರೆ. ಸಾಗುವಳಿ ಚೀಟಿ ಹೊಂದಿರುವ ಭೂಸಂತ್ರಸ್ತರಿಗೆ ಗುರುತಿಸುವ ಜಮೀನಿನ ಸರ್ವೆ ಕಾರ್ಯ ಮುಗಿದಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮವನ್ನು ಕೈಗೊಂಡು ಭೂಸಂತ್ರಸ್ತರ ಸಂಕಷ್ಟಕ್ಕೆ ಪರಿಹಾರವನ್ನು ಒದಗಿಸಬೇಕಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.